ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ DSERT ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಮಾರ್ಚ್ 2026ರ ಪರೀಕ್ಷಾ ಸಿದ್ಧತೆಗಾಗಿ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯೊಂದನ್ನ ನೋಡ್ಕೊಂಡು ಬರೋಣ. ಇದು 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಥವಾ SA2 ಮಾರ್ಚ್ 2026ರ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರುವಂತದ್ದು ಅಂದ್ರೆ ಹೇಗೆ ವಿಭಾಗಿಸಿರುವಂತದ್ದಾಗಿದೆ, ಈ ಒಂದು ಅಂಕಗಳ ಹಂಚಿಕೆ ಹೇಗಿರ್ತದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು ಇರುವಂತದ್ದು 80 ಅಂಕಗಳು ಇರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ವಿದ್ಯಾರ್ಥಿಗಳಿಗೆ ಇರುವಂತಹ ಸೂಚನೆಗಳು: ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಇಲ್ಲೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ. ಅವುಗಳನ್ನು ಓದಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಶುದ್ಧವಾದಂತಹ ಅಕ್ಷರಗಳನ್ನು ಸ್ಪಷ್ಟವಾಗಿ ತಿಳಿಯುವ ರೀತಿಯಲ್ಲಿ ಉತ್ತರಿಸಬೇಕಾಗಿರುವಂತದ್ದು. ಇನ್ನು ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಪ್ರಶ್ನೆ ಸಂಖ್ಯೆಗಳನ್ನ ಇಲ್ಲಿ ಕೊಟ್ಟಿರುವಂತದ್ದಾಗಿರ್ತದೆ. ಅವುಗಳನ್ನು ಸ್ಪಷ್ಟವಾಗಿ ಬರೆದು ಉತ್ತರವನ್ನ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ. ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದಾಗಿದೆ. ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣವಾಗಿರುವಂತಹ ಉತ್ತರವನ್ನ ಬರೆಯಬೇಕಾಗಿರುವಂತದ್ದು. 8 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ. ಮೊದಲ ಪ್ರಶ್ನೆ: ಅಹೋಮ ರಾಜವಂಶದ ಸ್ಥಾಪಕ ಕೇಳಿರುವಂತದ್ದು. 4 ಆಯ್ಕೆಗಳಿವೆ. ಎ ಜಯಧ್ವಜ ಸಿಂಹ, ಬಿ ಉದಯಾದಿತ್ಯ ಸಿಂಹ, ಸಿ ಚಕ್ರಧ್ವಜ ಸಿಂಹ, ಡಿ ಸುಖ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂತದ್ದು. 2ನೇ ಪ್ರಶ್ನೆ: ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸಿದವರು ಕೇಳಿರುವಂತದ್ದು. ಜೋಸೆಫ್ ಮ್ಯಾಜ್ನಿ, ಗ್ಯಾರಿಬಾಲ್ಡಿ, ಕೌಂಟ್ ಕಾವೂರ್, ಬಿಸ್ಮಾರ್ಕ್. ಇನ್ನು 3ನೇ ಪ್ರಶ್ನೆ: ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆ ಅನ್ನುವರು. ಜನರಲ್, ಏರ್ ಚೀಫ್ ಮಾರ್ಷಲ್, ಅಡ್ಮಿರಲ್, CIDS. ಇನ್ನು 4ನೇ ಪ್ರಶ್ನೆ: ಭಾರತೀಯ ಸಮಾಜದ ಆಧಾರ ಸ್ತಂಭ ಈ ಸಮುದಾಯವಾಗಿದೆ. ನಗರ ಸಮುದಾಯ, ಮಹಾನಗರ ಸಮುದಾಯ, ಬುಡಕಟ್ಟು ಸಮುದಾಯ, ಗ್ರಾಮ ಸಮುದಾಯ. ಇನ್ನು 5ನೇ ಪ್ರಶ್ನೆ: ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿ. 6ನೇ ಪ್ರಶ್ನೆ: ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ ಏಕೆಂದರೆ ಅಂತ ಕೇಳಿರುವುದು. ಉತ್ತಮ ಪೋಷಕಾಂಶ ಹೊಂದಿದೆ, ಸುಲಭ ಬೆಲೆಗೆ ದೊರೆಯುತ್ತದೆ, ಅದನ್ನು ಹೆಚ್ಚಾಗಿ ಬೆಳೆಯುತ್ತಾರೆ, ಇದು ಎಲ್ಲ ಕಡೆಯೂ ದೊರೆಯುತ್ತದೆ. ಇನ್ನು 7ನೇ ಪ್ರಶ್ನೆ: ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಕೇಳಿರುವಂತದ್ದು. 1935, 1949, 1980, 1969. ಇನ್ನು 8ನೇ ಪ್ರಶ್ನೆ: 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರನ್ನು ಸ್ವೀಕರಿಸುವಾಗ ಗ್ರಾಹಕ ವೇದಿಕೆ ಯಾವ ಒಂದು ಗ್ರಾಹಕ ವೇದಿಕೆಗೆ ಕೊಡಬೇಕಾಗಿರುವಂತದ್ದು ದೂರು ಅಂತ ಹೇಳಿದಾಗ ರಾಜ್ಯ ಆಯೋಗ, ಜಿಲ್ಲಾ ಆಯೋಗ, ರಾಷ್ಟ್ರೀಯ ಆಯೋಗ, ಅಂತಾರಾಷ್ಟ್ರೀಯ ಆಯೋಗ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಉತ್ತರಿಸಬೇಕಾಗಿರುವಂತದ್ದು. ಇನ್ನು 2ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿರುತ್ತದೆ. 8 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಇಲ್ಲಿರುವಂತದ್ದಾಗಿದೆ. 9ನೇ ಪ್ರಶ್ನೆ: ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು ಅಂತ ಹೇಳಿ ಕೇಳಿರುವುದು. 10ನೇ ಪ್ರಶ್ನೆ: ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? 11ನೇ ಪ್ರಶ್ನೆ: ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯವೆಂದು ಗುರುತಿಸಲ್ಪಟ್ಟಿದೆ ಏಕೆ ಅಂತ ಹೇಳಿ. 12ನೇ ಪ್ರಶ್ನೆ: ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ಇನ್ನು 13ನೇ ಪ್ರಶ್ನೆ: ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? 14ನೇ ಪ್ರಶ್ನೆ: ಶ್ರಮ ವಿಭಜನೆ ಎಂದರೇನು? 15ನೇ ಪ್ರಶ್ನೆ: ಕೈಗಾರೀಕರಣವು ಯಾವುದನ್ನು ಸೂಚಿಸುತ್ತದೆ? ಇನ್ನು 16ನೇ ಪ್ರಶ್ನೆ: ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳುವುದು. ಇನ್ನು 3ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 8 ಪ್ರಶ್ನೆ ಇವೆ. ಪ್ರತಿಯೊಂದಕ್ಕೂ 2 ಅಂಕದಂತೆ ಅಂದ್ರೆ ಪ್ರತಿ ಸರಿ ಉತ್ತರಕ್ಕೆ 2 ಅಂಕದಂತೆ ಒಟ್ಟು 16 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. 17ನೇ ಪ್ರಶ್ನೆ: ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳೇನು ಅನ್ನೋದು ಉತ್ತರಿಸಬೇಕು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳೇನು ಅಂತ ಕೇಳಿರುವಂತದ್ದು. ಇನ್ನು 18ನೇ ಪ್ರಶ್ನೆ: ಧರ್ಮವು ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ ಹೇಗೆ ಅಂತ ಕೇಳಿರುವಂತದ್ದು. ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಭಾರತದಲ್ಲಿ ಗ್ರಾಮ ಸಮುದಾಯವು ಮಹತ್ವದಾಗಿದೆ ಹೇಗೆ ಅಂತ ಕೇಳಿ. ಇನ್ನು 19ನೇ ಪ್ರಶ್ನೆ: ದೆಹಲಿ ಸುಲ್ತಾನರ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರುವುದು. 20ನೇ ಪ್ರಶ್ನೆ: ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳನ್ನು ಪಟ್ಟಿ ಮಾಡಿ.
21ನೇ ಪ್ರಶ್ನೆ, ತೃತೀಯ ವಲಯದ ಉದ್ಯೋಗಗಳಾವು. ಇನ್ನು 22ನೇ ಪ್ರಶ್ನೆ, ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳಾವು. 23ನೇ ಪ್ರಶ್ನೆ, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವು ಪ್ರಮುಖವಾಗಿದೆ ಹೇಗೆ ಅಂತ ಕೇಳೋಣ. ಇನ್ನು 24ನೇ ಪ್ರಶ್ನೆ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸಮರ್ಥಿಸಿ ಅಂತ ಕೇಳಿದ್ರು. ಇನ್ನು 4ನೇ ಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 9 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 27 ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ. 25ನೇ ಪ್ರಶ್ನೆ, ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು? ಇನ್ನು 26ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಭತ್ತ ಬೆಳೆಯಲು ಬೇಕಾದ ಸೂಕ್ತ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಿ. ಇನ್ನು 27ನೇ ಪ್ರಶ್ನೆ, ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕುಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಉತ್ಪಾದನೆಯಲ್ಲಿ ಶ್ರಮದ ಪ್ರಾಮುಖ್ಯತೆಯನ್ನು ಬರೆಯಿರಿ. ಇನ್ನು 28ನೇ ಪ್ರಶ್ನೆ, ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ಪಟ್ಟಿ ಮಾಡಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ. ಇನ್ನು 29ನೇ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು, ಸಮರ್ಥಿಸಿ. 30ನೇ ಪ್ರಶ್ನೆ, ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಲವು ಹಂತಗಳಿಂದ ಕೂಡಿದೆ, ಸ್ಪಷ್ಟೀಕರಿಸಿ. 31ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿದೆ. ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು? ಇನ್ನು 32ನೇ ಪ್ರಶ್ನೆ, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. 33ನೇ ಪ್ರಶ್ನೆ, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ. ಇನ್ನು 5ನೇ ಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 4 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 4 ಅಂಕದಂತೆ ಒಟ್ಟು 16 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ. 34ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ತಿಳಿಸಿ. 35ನೇ ಪ್ರಶ್ನೆ, ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ, ವಿಶ್ಲೇಷಿಸಿ ಅಂತ ಕೇಳಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ, ವಿಶ್ಲೇಷಿಸಿ ಅಂತ ಕೇಳಿರುವುದು. 36ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮೃದ್ಧವಾಗಿತ್ತು ಎಂದು ಹೇಗೆ ಹೇಳುವಿರಿ? ಇನ್ನು 37ನೇ ಪ್ರಶ್ನೆ, ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ. ಇನ್ನು 6ನೇ ವಿಭಾಗದಲ್ಲಿ 38ನೇ ಪ್ರಶ್ನೆ, ನಿಮಗೆ ನೀಡಿರುವ ಅಥವಾ ನಿಮಗೆ ಒದಗಿಸಿರುವ ಕರ್ನಾಟಕದ ನಕಾಶೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದ್ರೂ 5 ಗುರುತಿಸಿ ಅಂತ ಕೇಳಿರುವಂತದ್ದು. 5 ಗುರುತಿಸಬೇಕಾಗಿರುವಂತದ್ದಾಗಿದೆ. ಪ್ರತಿಯೊಂದು ಸ್ಥಳ ಗುರುತಿಸುವುದಕ್ಕೆ 1 ಅಂಕದಂತೆ ಒಟ್ಟು 5 ಅಂಕಗಳಿರುವಂತದ್ದು. ಔರಾದ್, ನವಮಂಗಳೂರು, ಕೆನರಾ ಕರಾವಳಿ, ಶಿವನ ಸಮುದ್ರ, ತುಂಗಭದ್ರಾ ನದಿ, ಮಹಾತ್ಮ ಗಾಂಧಿ ವಿದ್ಯುತ್ ಸಾಗರ, ಇನ್ನು ಭದ್ರಾವತಿ, ಕರ್ನಾಟಕದ ಮ್ಯಾಂಚೆಸ್ಟರ್, ಸಿಲಿಕಾನ್ ಕಣಿವೆ, ಬೆಳಗಾವಿ. ಹೀಗೆ ಎ ಇಂದ ಜೆ ವರೆಗೂ ಇಲ್ಲಿ ಕೊಟ್ಟಿರುವಂತದ್ದಾಗಿ ಸ್ಥಳಗಳನ್ನು ಗುರುತಿಸುವುದಕ್ಕೆ. ಇವುಗಳಲ್ಲಿ ಯಾವುದಾದ್ರೂ 5 ಗುರುತಿಸಬೇಕಾಗಿರುವಂತದ್ದು. ಹೀಗೆ ಈ ಒಂದು 10ನೇ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿಯೇ ಈ ಒಂದು 9ನೇ ತರಗತಿಯ ಪ್ರಶ್ನೆ ಪತ್ರಿಕೆಯೂ ಸಹ ಇರುವಂತದನ್ನ ನಾವು ಇಲ್ಲಿ ಗಮನಿಸುವಂತದ್ದಾಗಿರ್ತದೆ. ಒಟ್ಟು 38 ಪ್ರಶ್ನೆಗಳು ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಮತ್ತು 4 ಅಂಕದ ಹಾಗೂ ಈ ಒಂದು 5 ಅಂಕಕ್ಕೆ ಸಂಬಂಧಿಸಿರುವಂತಹ ನಕಾಶೆಯ ಪ್ರಶ್ನೆ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಳಗೊಂಡಿರುವಂತದನ್ನ ನಾವು ಗಮನಿಸುವಂತದ್ದಾಗಿರ್ತದೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಯ ಅಂಶಗಳನ್ನು ಗಮನಿಸಿ ಮುಂಬರುವಂತಹ ಪರೀಕ್ಷೆಗಾಗಿ ಈ ಮಾದರಿಯನ್ನ ಅಭ್ಯಾಸ ಮಾಡಿಕೊಳ್ಳಿ. ಮುಂದಿನ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ನಿಮ್ಗೆ ಅನುಕೂಲ ಸಹ ಆಗುವಂತದ್ದಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.